ವಿದ್ಯಾರ್ಥಿಗಳೇ, ನಾವು ಇಂದು ಇತಿಹಾಸ ವಿಭಾಗದಲ್ಲಿ ಬರುವಂತ ಅಧ್ಯಾಯ 2 ಬ್ರಿಟಿಷರ ಆಳ್ವಿಕೆಯ ವಿಸ್ತರಣೆ ಎಂಬ ಅಧ್ಯಾಯದ ಬಗ್ಗೆ ಈ ಅವಧಿಯಲ್ಲಿ ನಾವು ಕಲಿಯೋಣ. ಹಾಗೆ ಈ ಅವಧಿಯಲ್ಲಿ ಬರುವಂತಹ ಪ್ರಮುಖ ಕಲಿಕಾಂಶಗಳನ್ನು ಗಮನಿಸೋದಾದ್ರೆ, ಮೊದಲನೇದು ಆಂಗ್ಲ ಮರಾಠ ಯುದ್ಧಗಳು ಹಾಗೂ ಸಹಾಯಕ ಸೈನ್ಯ ಪದ್ಧತಿ, ಮತ್ತೆ ಬ್ರಿಟಿಷ್ ಅಧಿಕಾರದ ಕ್ರೋಢೀಕರಣ, ಆಂಗ್ಲೋ ಸಿಖ್ ಯುದ್ಧಗಳು, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ. ಈ ಎಲ್ಲ ಫಲಿತಾಂಶಗಳ ಬಗ್ಗೆ ನಾವು ಇವತ್ತು ಅಧ್ಯಯನ ಮಾಡೋಣ. ಹಾಗೆ ನಾವು ಭಾರತದಲ್ಲಿ ಯಾವುದೇ ಯುರೋಪ್ ದೇಶಗಳು ತಮ್ಮ ಎದುರಾಳಿಗಳಿಗೆ ಅಂದ್ರೆ ಬ್ರಿಟಿಷರು ಕರ್ನಾಟಕದ ಯುದ್ಧಗಳ ಮೂಲಕ ಭಾರತದಲ್ಲಿ ಯಾವುದೇ ಯುರೋಪ್ ದೇಶಗಳು ತಮ್ಮ ಎದುರಾಳಿಗಳಾಗಿ ನಿಲ್ಲದಂತೆ ಮಾಡ್ತಾರೆ. ಯಾವ ಯುದ್ಧಗಳ ಮೂಲಕ? 3 ಕರ್ನಾಟಕ ಯುದ್ಧಗಳ ಮೂಲಕ ಬ್ರಿಟಿಷರು ಭಾರತದಲ್ಲಿ ಯಾವುದೇ ಯುರೋಪ್ ದೇಶಗಳು ತಮ್ಮ ಎದುರಾಳಿಗಳಾಗಿ ನಿಲ್ಲದಂತೆ ಮಾಡ್ತಾರೆ ಬ್ರಿಟಿಷರು. ಹಾಗೆ ಪ್ಲಾಸಿ ಮತ್ತು ಬಕ್ಸರ್ ಕದನಗಳ ಮೂಲಕ ಬಂಗಾಳ ಪ್ರಾಂತ್ಯದಲ್ಲಿ ನಕ್ಷೆಯನ್ನು ಗಮನಿಸ್ತಾ ಇದ್ದೀರಾ. ಇಲ್ಲಿ ಈ ಬಂಗಾಳ ಪ್ರಾಂತ್ಯದ ಮೇಲೆ ಸಂಪೂರ್ಣವಾಗಿ ಅವರು ರಾಜಕೀಯ ನಿಯಂತ್ರಣವನ್ನು ಹೊಂದ್ತಾರೆ. ಯಾರು? ಬ್ರಿಟಿಷರು. ಯಾವ 2 ಯುದ್ಧಗಳ ಮೂಲಕ? ಪ್ಲಾಸಿ ಮತ್ತು ಬಕ್ಸರ್ ಕದನಗಳ ಮೂಲಕ. ಪ್ಲಾಸಿ ಕದನ ಎಷ್ಟರಲ್ಲಿದ್ದು? 1757ರಲ್ಲಿ ಪ್ಲಾಸಿ ಕದನ. ಹಾಗೆ ಬಕ್ಸರ್ ಕದನ 1764ರಲ್ಲಿ ಬಕ್ಸರ್ ಕದನ. ಈ 2 ಯುದ್ಧಗಳ ಮೂಲಕ ಬ್ರಿಟಿಷರು ಬಂಗಾಳ ಪ್ರಾಂತ್ಯದ ಮೇಲೆ ರಾಜಕೀಯ ನಿಯಂತ್ರಣವನ್ನ ಹೊಂದ್ತಾರೆ. ಹಾಗೆ 1765ರ ಹೊತ್ತಿಗೆ 1765ರಲ್ಲಿ ರಾಬರ್ಟ್ ಕ್ಲೈವನು ದ್ವಿಸರ್ಕಾರ ಪದ್ಧತಿಯನ್ನು ಬಂಗಾಳ ಪ್ರಾಂತ್ಯದಲ್ಲಿ ಜಾರಿಗೆ ತರುವುದರ ಮೂಲಕ ಅಲ್ಲಿ ಸಂಪೂರ್ಣ ನಿಯಂತ್ರಣ, ಬಂಗಾಳ ಪ್ರಾಂತ್ಯದ ಮೇಲೆ ಸಂಪೂರ್ಣವಾದಂತಹ ನಿಯಂತ್ರಣವನ್ನ ಸಾಧಿಸುತ್ತಾರೆ. ಹಾಗೆ 1765ರ ಹೊತ್ತಿಗೆ ಬಹುತೇಕ ಪೂರ್ವ ಭಾಗದ ಮೇಲೆ ಬ್ರಿಟಿಷರು ಸಂಪೂರ್ಣವಾದ ಪ್ರಭುತ್ವವನ್ನ ಸ್ಥಾಪಿಸುತ್ತಾರೆ. ಹಾಗೆ ಭಾರತದ ಪಶ್ಚಿಮ ಮತ್ತು ದಕ್ಷಿಣ ಭಾಗಗಳಲ್ಲಿ ಮೈಸೂರು, ನಕ್ಷೆ ನೋಡ್ತಾ ಇದ್ದೀವಿ, ಕರ್ನಾಟಕದ ಈ ಮೈಸೂರು ಭಾಗದ ಮೇಲೆ ಕೂಡ ಬ್ರಿಟಿಷರು ಮೈಸೂರು ಮತ್ತೆ ಮರಾಠ ರಾಜ್ಯಗಳು ಪ್ರಾಬಲ್ಯರಾಗಿದ್ದ ಕಾರಣ ಬಂಗಾಳ ಮತ್ತು ಮುಂಬೈ ಪ್ರಾಂತ್ಯಗಳಿಗೆ ಮಾತ್ರ ಏನಾಗ್ತಾರೆ? ಸೀಮಿತರಾಗ್ತಾರೆ. 1765ರ ಹೊತ್ತಿಗೆ ಬಹುತೇಕ ಭಾಗಗಳಲ್ಲಿ ಬ್ರಿಟಿಷರು ಪೂರ್ವ ಭಾಗದ ಪಶ್ಚಿಮ ಮತ್ತು ದಕ್ಷಿಣ ಭಾಗಗಳಲ್ಲಿ ಮೈಸೂರು ಅರಸರು ಮತ್ತೆ ಮರಾಠ ರಾಜ್ಯಗಳು ಪ್ರಬಲರಾಗಿದ್ದ ಕಾರಣಕ್ಕಾಗಿ ಅವರು ಬಂಗಾಳ ಮತ್ತು ಮುಂಬೈ ಪ್ರಾಂತ್ಯಗಳಿಗೆ ಮಾತ್ರ ಏನಾಗಿರ್ತಾರೆ? ಬ್ರಿಟಿಷರು ಸೀಮಿತರಾಗಿರುತ್ತಾರೆ. ಹಾಗೆ ಬ್ರಿಟಿಷರು ವಿಸ್ತರಣಾ ನೀತಿಗೆ ವಿರೋಧಿಸಿದ ಪ್ರಮುಖ ರಾಜರು ಬ್ರಿಟಿಷರ ವಿಸ್ತರಣಾ ನೀತಿಗೆ ವಿರೋಧಪಡಿಸಿದಂತಹ ಪ್ರಮುಖ ರಾಜರನ್ನು ಯಾರಪ್ಪ ಅಂತಂದ್ರೆ ಭಾರತದ ಪಶ್ಚಿಮ ಮತ್ತು ದಕ್ಷಿಣ ಭಾಗದಲ್ಲಿ ಆಳ್ವಿಕೆ ಮಾಡುತ್ತಿದ್ದಂತ ರಾಜರುಗಳು ಯಾರಂದ್ರೆ ಮರಾಠ ಪೇಶ್ವೆಗಳು ಹೈದರಾಲಿ ಟಿಪ್ಪು ಸುಲ್ತಾನ್. ಇವರು ಬ್ರಿಟಿಷರ ವಿಸ್ತರಣಾ ನೀತಿಗೆ ವಿರೋಧವನ್ನು ಪಡಿಸಿದಂತಹ ಪ್ರಮುಖ ರಾಜರಾಗಿದ್ದಾರೆ. ಯಾರು? ಮರಾಠ ಪೇಶ್ವೆಗಳು, ಹೈದರಾಲಿ, ಟಿಪ್ಪು ಸುಲ್ತಾನ್. ಇವರ ನಂತರ ವಾಯುವ್ಯ ಭಾರತದಲ್ಲಿ ಸಿಖ್ಖರು ಪ್ರಬಲ ವಿರೋಧಿಗಳಾಗ್ತಾರೆ. ಇವ್ರ ನಂತರದಲ್ಲಿ ವಾಯುವ್ಯ ಭಾರತಕ್ಕೆ ಬಂದ್ರೆ, ನಾವು ವಾಯುವ್ಯ ಭಾರತಕ್ಕೆ ಬಂದ್ವಿ ಅಂದ್ರೆ ಇಲ್ಲಿ ಯಾರು? ಸಿಖ್ಖರು ಪ್ರಬಲರಾಗಿರುತ್ತಾರೆ. ಯಾರು? ಸಿಖ್ಖರು. ಹಾಗೆ 19ನೇ ಶತಮಾನದ ಆರಂಭದಲ್ಲಿ ರಣಜಿತ್ ಸಿಂಗನು ಪ್ರವರ್ಧಮಾನಕ್ಕೆ ಬಂದಿದ್ದಾರೆ. ಸಿಖ್ಖರಲ್ಲೇ ಅತ್ಯಂತ ಪ್ರಸಿದ್ಧ ದೊರೆ ಯಾರಪ್ಪ ಅಂದ್ರೆ ರಣಜಿತ್ ಸಿಂಗನು. ಅವರು 19ನೇ ಶತಮಾನದ ಆರಂಭದಲ್ಲಿಯೇ ಪ್ರವರ್ಧಮಾನಕ್ಕೆ ಬಂದಂತಹ ದೊರೆ ಯಾರು? ಸಿಖ್ಖರ ದೊರೆ ಯಾರು? ರಣಜಿತ್ ಸಿಂಗನು. ಹಾಗೆ ರಣಜಿತ್ ಸಿಂಗನು ಸಿಖ್ಖರನ್ನ ಸಂಘಟಿಸುವಲ್ಲಿ ಯಶಸ್ವಿಯಾಗ್ತದೆ. ಎಲ್ಲ ಸಿಖ್ ರಾಜರನ್ನ ರಣಜಿತ್ ಸಿಂಗನು ಏನ್ ಮಾಡ್ತಾನೆ? ಒಟ್ಟುಗೂಡಿಸ್ತಾನೆ, ಸಂಘಟಿಸುವಲ್ಲಿ ಅವನು ಯಶಸ್ವಿಯನ್ನ ಸಾಧಿಸ್ತಾನೆ. ಹಾಗೆ ಬ್ರಿಟಿಷರು ಭಾರತದಲ್ಲಿ ತಮ್ಮ ಸಾಮ್ರಾಜ್ಯ ವಿಸ್ತರಣೆಗಾಗಿ 18ನೇ ಶತಮಾನದ ಮಧ್ಯಭಾಗದಿಂದ 19ನೇ ಶತಮಾನದ ಮಧ್ಯದವರೆಗೂ ಮೇಲಿಂದ ಮೇಲೆ ಅನೇಕ ಯುದ್ಧಗಳನ್ನು ಅವರು ಮಾಡ್ತಾ ಬರ್ತಾರೆ. ಯಾರು? ಬ್ರಿಟಿಷರು ಭಾರತದಲ್ಲಿ ತಮ್ಮ ಸಾಮ್ರಾಜ್ಯ ವಿಸ್ತರಣೆಗಾಗಿ 18ನೇ ಶತಮಾನದ ಮಧ್ಯಭಾಗದಿಂದ 19ನೇ ಶತಮಾನದ ಮಧ್ಯದವರೆಗೂ ಕೂಡ ಮೇಲಿನ ಮೇಲೆ ಅನೇಕ ಯುದ್ಧಗಳನ್ನ ಇಲ್ಲಿ
ಮಾಡ್ತಾ ಬರ್ತಾರೆ. ಹಾಗೆ ಸಾಮ್ರಾಜ್ಯ ವಿಸ್ತರಣೆಗಾಗಿ ಜಾರಿಗೆ ತಂದ ನೀತಿಗಳು ಯಾವುವು? ಬ್ರಿಟಿಷರು ಸಾಮ್ರಾಜ್ಯ ವಿಸ್ತರಣೆಗಾಗಿ ಅನೇಕ ನೀತಿಗಳನ್ನು ಜಾರಿಗೆ ತಂದ ಪ್ರಮುಖವಾದದ್ದು ಯಾವುದಪ್ಪ ಅಂದ್ರೆ ಸಹಾಯಕ ಸೈನ್ಯ ಪದ್ಧತಿ, ಸಹಾಯಕ ಸೈನ್ಯ ಪದ್ಧತಿ ಮತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬಂತ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬಂತ ಈ ಎರಡು ನೀತಿಗಳನ್ನ ಅವರು ಜಾರಿಗೆ ತರ್ತಾರೆ. ವಿದ್ಯಾರ್ಥಿಗಳಿಗೆ ಗಮನಿಸಿ, ಪ್ರಶ್ನೆ ಏನಪ್ಪಾ ಅಂದ್ರೆ ಸಾಮ್ರಾಜ್ಯ ವಿಸ್ತರಣೆಗಾಗಿ ಬ್ರಿಟಿಷರು ಜಾರಿಗೆ ತಂದ ಎರಡು ನೀತಿಗಳನ್ನ ಹೆಸರಿಸಿ ಅಂದ್ರೆ ಯಾವ್ಯಾವುದಂದ್ರೆ ಸಹಾಯಕ ಸೈನ್ಯ ಪದ್ಧತಿ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ. ಈ ಎರಡು ನೀತಿಗಳನ್ನ ಜಾರಿಗೆ ತರುವುದರ ಮೂಲಕ ಭಾರತದ ಅನೇಕ ರಾಜ್ಯಗಳನ್ನ ಅವರು ಏನ್ ಮಾಡ್ತಾರೆ, ಉಪಾಯವಾಗಿ ಹಂತ ಹಂತವಾಗಿ ಅವರು ಏನ್ ಮಾಡ್ತಾರೆ, ನಿಯಂತ್ರಣವನ್ನ ಸಾಧಿಸ್ತಾರೆ. ಎಲ್ಲಾ ರಾಜ್ಯಗಳ ಮೇಲೆ ಅವರ ನಿಯಂತ್ರಣವನ್ನ ಸಾಧಿಸ್ತಾರೆ. ಸಾಮ್ರಾಜ್ಯ ವಿಸ್ತರಣೆಗಾಗಿ ಬ್ರಿಟಿಷರು ನಡೆಸಿದ ಯುದ್ಧಗಳು ಯಾವುದು? ಸಾಮ್ರಾಜ್ಯ ವಿಸ್ತರಣೆಗಾಗಿ ಬ್ರಿಟಿಷರು ನಡೆಸಿದ ಯುದ್ಧಗಳು 18ನೇ ಶತಮಾನದಿಂದ ಅವರು 19ನೇ ಶತಮಾನದವರೆಗೂ ಬ್ರಿಟಿಷರು ಭಾರತದಲ್ಲಿ ದಕ್ಷಿಣ, ಪಶ್ಚಿಮ, ವಾಯುವ್ಯ ಭಾಗಗಳಲ್ಲಿ ಯುದ್ಧಗಳನ್ನ ನಡೆಸ್ತಾರೆ. ಯಾವ್ಯಾವ ಭಾಗಗಳಲ್ಲಿ ಅಂದ್ರೆ ಭಾರತದ ದಕ್ಷಿಣ, ಪಶ್ಚಿಮ, ವಾಯುವ್ಯ ಭಾಗಗಳಲ್ಲಿ ಬ್ರಿಟಿಷರು ಯುದ್ಧಗಳನ್ನ ನಡೆಸ್ತಾರೆ. ಆ ಯುದ್ಧಗಳೆಂದರೆ ಯಾವಪ್ಪ ಅಂದ್ರೆ ಮೊದಲು 3 ಆಂಗ್ಲೋ ಮರಾಠ ಯುದ್ಧಗಳನ್ನ ಮಾಡ್ತಾರೆ. ಬ್ರಿಟಿಷರು ಭಾರತದ ಮೇಲೆ 3 ಮರಾಠ ಆಂಗ್ಲೋ ಯುದ್ಧಗಳನ್ನ ಮಾಡ್ತಾರೆ. ನಂತರ 4 ಆಂಗ್ಲೋ ಮೈಸೂರು ಯುದ್ಧಗಳು ಜರುಗುತ್ತವೆ. ಹಾಗೆ 2 ಆಂಗ್ಲೋ ಸಿಖ್ ಯುದ್ಧಗಳನ್ನು ಕೂಡ ಬ್ರಿಟಿಷರು ಭಾರತದ ಮೇಲೆ ನಡೆಸುವಂತಹ ಯುದ್ಧಗಳಾಗಿವೆ. ವಿದ್ಯಾರ್ಥಿಗಳೇ, ಸಾಮ್ರಾಜ್ಯ ವಿಸ್ತರಣೆ, ಬ್ರಿಟಿಷರ ಆಳ್ವಿಕೆಯ ವಿಸ್ತರಣೆಯಲ್ಲಿ ಅವರು ಬ್ರಿಟಿಷರು ಆಳ್ವಿಕೆಯ ವಿಸ್ತರಣೆ ಸಾಮ್ರಾಜ್ಯಗಳ ವಿಸ್ತರಣೆ ಮಾಡೋಕ್ಕೋಸ್ಕರ ಅನೇಕ ಯುದ್ಧಗಳನ್ನ ಮಾಡ್ತಾರೆ. ಅದರಲ್ಲಿ ಮೊದಲು ಮರಾಠರ ಜೊತೆಗೆ ಯುದ್ಧವನ್ನ ಮಾಡ್ತಾರೆ. ಅವರ ಎದುರಾಳಿಗಳು ಪ್ರಬಲವಾದಂತ ಎದುರಾಳಿಗಳಾಗಿರ್ತಾರೆ ಮರಾಠರು. ಹಾಗಾಗಿ ಮರಾಠರ ಜೊತೆಗೆ ಇನ್ನು 3 ಆಂಗ್ಲೋ ಮರಾಠ ಯುದ್ಧಗಳನ್ನ ನಡೆಸ್ತಾರೆ. ಇಲ್ಲಿ ಮೊದಲನೇ ಆಂಗ್ಲೋ ಮರಾಠರ ಯುದ್ಧ ಬಗ್ಗೆ ನಾವು ತಿಳ್ಕೊಳ್ಳೋಣ. ಮೊದಲನೇ ಆಂಗ್ಲೋ ಮರಾಠ ಯುದ್ಧ 1775ರಿಂದ 1782ರವರೆಗೆ ನಡೆಯಿತು. 1775ರಿಂದ 1782ರವರೆಗೆ ಮೊದಲನೇ ಆಂಗ್ಲೋ ಮರಾಠ ಯುದ್ಧವನ್ನ ನಾವು ನೋಡ್ತೀವಿ. ಮೊದಲನೇ ಆಂಗ್ಲೋ ಮರಾಠ ಯುದ್ಧ ನಡೆದ ಅವಧಿ ಯಾವುದಪ್ಪ ಅಂದ್ರೆ 1775ರಿಂದ 1782ರವರೆಗೆ. ಈ ಯುದ್ಧಕ್ಕೆ ಕಾರಣಗಳನ್ನ ನೋಡಿ. ಮೊದಲನೇ ಆಂಗ್ಲೋ ಮರಾಠ ಯುದ್ಧ ಯಾರ ನಡುವೆ ನಡೆಯಿತು ಅಂದ್ರೆ ಇಲ್ಲಿ ಆಂಗ್ಲರು ಅಂದ್ರೆ ಬ್ರಿಟಿಷರು ಮತ್ತೆ ಮರಾಠರ ನಡುವೆ ನಡೆಯುತ್ತೆ. ಕಾರಣಗಳು, ಮೊದಲನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣಗಳನ್ನ ವಿವರಿಸಿ ಅಥವಾ ಕಾರಣಗಳನ್ನ ಪಟ್ಟಿ ಮಾಡಿ ಅಂದ್ರೆ ಮೊದಲನೇದೇನಂದ್ರೆ ಬಕ್ಸರ್ ಕದನ. 1764ರಲ್ಲಿ ನಡೆದಂತಹ ಬಕ್ಸರ್ ಕದನದ ನಂತರ ಬ್ರಿಟಿಷರ ಆಶ್ರಯದಲ್ಲಿದ್ದ ಮೊಘಲ್ ಚಕ್ರವರ್ತಿ 2ನೇ ಶಾ ಆಲಮನನ್ನು ಮರಾಠರು ಕರೆತಂದು ದೆಹಲಿಯ ಸಿಂಹಾಸನದ ಮೇಲೆ ಕೂರಿಸ್ತಾರೆ. ಯಾರನ್ನ? 2ನೇ ಶಾ ಆಲಂ. 2ನೇ ಶಾ ಆಲಮನ್ನು ಮರಾಠರು ಕರೆತಂದು ದೆಹಲಿಯ ಸಿಂಹಾಸನದ ಮೇಲೆ ಕೂರಿಸ್ತಾರೆ. ಯಾರನ್ನ? 2ನೇ ಶಾ ಆಲಮನ್ನು. ಹೀಗೆ ಚಕ್ರವರ್ತಿ ಮೊದಲು ಬ್ರಿಟಿಷರ ಆಶ್ರಯದಲ್ಲಿ ಇದ್ದಿದ್ದರಿಂದ ಬ್ರಿಟಿಷರಿಗೆ ಅವರು ಕೋರ ಮತ್ತು ಅಲಹಾಬಾದ್ ಎಂಬ 2 ಪ್ರದೇಶಗಳನ್ನ ಕೊಟ್ಟಿರ್ತಾನೆ. ಆ 2 ಪ್ರದೇಶಗಳನ್ನ ಕೊಟ್ಟಿದ್ರಿಂದ ನಂತರ ಮರಾಠರವರನ್ನು ದೆಹಲಿಯ ಸಿಂಹಾಸನದ ದೆಹಲಿಯ ರಾಜನನ್ನಾಗಿ ಮಾಡಿದ್ರಿಂದ ಬ್ರಿಟಿಷರಿಗೆ ಕೊಟ್ಟಂತ ಪ್ರದೇಶಗಳನ್ನ ಪುನಃ ಪಡೆದು ಅವುಗಳನ್ನೇ ಮರಾಠರಿಗೆ ಕೊಡ್ತಾನೆ. ಅವು ಕೋರ ಮತ್ತು ಅಲಹಾಬಾದ್ಗಳನ್ನ ಮರಾಠರಿಗೆ ಕೊಡ್ತಾನೆ. ಯಾರು? 2ನೇ ಶಾ ಆಲಮನು. ಈ ರೀತಿ ಮರಾಠರು ಆ ಪ್ರದೇಶಗಳನ್ನು ಪಡೆದ ಮೇಲೆ ಬ್ರಿಟಿಷರು ಮತ್ತು ಮರಾಠರ ನಡುವೆ ದ್ವೇಷ ಉಂಟಾಗುತ್ತೆ. ಹಾಗೆ ಮರಾಠರ ಬಲಿಷ್ಠ ಪೇಶ್ವೆ, ಮರಾಠರಲ್ಲೇ ಬಲಿಷ್ಠನಾದಂತಹ ಪೇಶ್ವೆ ಯಾರಪ್ಪ ಅಂದ್ರೆ ಮಾಧವ ರಾವ್. ಅದೇ ಸಮಯದಲ್ಲಿ ಅವನು ತೀರಿಕೊಂಡಿರ್ತಾನೆ. ಹೀಗಾಗಿ ಮರಾಠರಿಗೆ ತುಂಬಲಾರದ ನಷ್ಟ ಉಂಟಾಗುತ್ತದೆ. ಮೊದಲನೇ ಕಾರಣ ಏನಪ್ಪಾ ಅಂದ್ರೆ ಬ್ರಿಟಿಷರ ಆಶ್ರಯದಲ್ಲಿದ್ದಂತ ಮೊಘಲ್ ಚಕ್ರವರ್ತಿ 2ನೇ ಶಾ ಆಲಮನನ್ನು ಮರಾಠರು ಕರೆತಂದು ದೆಹಲಿಯ ಸಿಂಹಾಸನದ ಮೇಲೆ ಕೂರಿಸ್ತಾರೆ. ಹಾಗಾಗಿ ಇದರಿಂದ ಚಕ್ರವರ್ತಿ ಮೊದಲು ಬ್ರಿಟಿಷರಿಗೆ ನೀಡಿದ್ದ ಪ್ರದೇಶಗಳನ್ನ ಕೋರ ಮತ್ತು ಅಲಹಾಬಾದ್ ಪ್ರದೇಶವನ್ನ ಮರಾಠರಿಗೆ ಕೊಟ್ಟನು. ಈ ಕಾರಣದಿಂದ ಬ್ರಿಟಿಷರು ಮತ್ತು ಮರಾಠರ ನಡುವೆ ದ್ವೇಷ ಉಂಟಾಗುತ್ತೆ. ಇದೇ ಸಂದರ್ಭದಲ್ಲೇ ಮರಾಠರ ಬಲಿಷ್ಠ ಪೇಶ್ವೆನಾದಂತಹ 2ನೇ ಮಾಧವರಾವನು ಮರಣವನ್ನ ಹೊಂದಿರ್ತಾನೆ.
ಸ್ಥಾನಕ್ಕೆ, ಪೇಶ್ವೆಯ ಸ್ಥಾನಕ್ಕಾಗಿಯೇ ಜಗಳಗಳು ನಡೀತಾ ಇರುತ್ತೆ. ಅಂತ ಸಂದರ್ಭದಲ್ಲಿ ಅವನ ತಮ್ಮ ನಾರಾಯಣರಾಯನು ಬಂದರು ಕೂಡ ಇಲ್ಲಿ ಅವನ ಚಿಕ್ಕಪ್ಪ ರಘುಬಾ ಇವರು ಕೂಡ ಮರಾಠ ಸಾಮ್ರಾಜ್ಯದ ಮೇಲೆ ಮರಾಠರ ಪೇಶ್ವೆಯಾಗುವ ನಿಟ್ಟಿನಲ್ಲಿ ಅವನು ಕೂಡ ಸಾಧನೆಯನ್ನ ಮರಾಠರ ಪೇಶ್ವೆಯ ಸ್ಥಾನಕ್ಕೆ ಸ್ಪರ್ಧೆಯನ್ನ ನಡೆಸ್ತಾ ಇರ್ತಾನೆ. ಯಾರು? ರಘುಬಾ ಅಂದ್ರೆ ರಘುನಾಥ ರಾವ್. ನಾರಾಯಣ ರಾಯನನ್ನ ರಘುಬಾ ಅಥವಾ ರಘುನಾಥ ರಾವ್ ಏನ್ ಮಾಡ್ತಾನೆ? ಕೊಲೆ ಮಾಡ್ತಾನೆ. ಇದೇ ಸಂದರ್ಭದಲ್ಲಿ ನಾನಾ ಫಡ್ನವೀಸನ ನೇತೃತ್ವದಲ್ಲಿ ಪೇಶ್ವೆ ಸ್ಥಾನಾಕಾಂಕ್ಷಿಯಾದಂತಹ ರಘುನಾಥ ರಾವನನ್ನ ರಘುವನ್ ಬದಲಿಗೆ ಅವನ ಬದಲಿಗೆ ಇಲ್ಲಿ ನಾರಾಯಣ ರಾಯನ ಮಗ ಎರಡನೇ ಮಾಧವರಾವನಿಗೆ ಮರಾಠ ಒಕ್ಕೂಟವು ಪಟ್ಟವನ್ನ ಕಟ್ಟಿತು. ಯಾರ ಸ್ಥಾನದಲ್ಲಿ? ರಘುನಾಥ ರಾವನು ನಾರಾಯಣ ರಾಯನನ್ನ ಕೊಲೆ ಮಾಡ್ತಾನೆ. ಆ ಕೊಲೆ ಮಾಡಿದ ನಂತರದಲ್ಲಿ ತಾನು ಪೇಶ್ವೆ ಆಗಬೇಕು ಅನ್ನೋ ಕಾರಣಕ್ಕಾಗಿ ಪೇಶ್ವೆಯ ಸ್ಥಾನಕ್ಕೆ ಪೈಪೋಟಿ ನಡೆಸ್ತಾನೆ. ಆದರೆ ನಾನಾ ಫಡ್ನವೀಸನ ನೇತೃತ್ವದಲ್ಲಿ ಪೇಶ್ವೆಗಳ ಸ್ಥಾನಕ್ಕೆ ಆಕಾಂಕ್ಷಿಯಾದಂತ ರಘುವನನ್ನ ಬದಲು ಅವ್ರೇನ್ ಮಾಡ್ತಾರೆ? ಪೇಶ್ವೆ ಮರಾಠರೆಲ್ಲರೂ ಸೇರಿ ನಾರಾಯಣ ರಾಯನ ಮಗ ಎರಡನೇ ಮಾಧವರಾವನನ್ನ ಮರಾಠರ ಒಕ್ಕೂಟವು ಏನ್ ಮಾಡುತ್ತೆ? ಪಟ್ಟಕ್ಕೆ ಪೇಶ್ವೆ ಸ್ಥಾನಕ್ಕೆ ಪೇಶ್ವೆಯನ್ನಾಗಿ ನೇಮಕ ಮಾಡಲಾಗುತ್ತೆ. ಮರಾಠರ ಮನೆತನಗಳಿಂದ ನಿರೀಕ್ಷಿಸಿದ ಬೆಂಬಲ ಹೋಗುತ್ತಾನೆ. ಯಾರು? ರಘುನಾಥ ರಾವನ್. ಆದ್ರೆ ಆ ಬೆಂಬಲ ಮರಾಠ ಸಾಮ್ರಾಜ್ಯದಿಂದ ಅಥವಾ ಮರಾಠ ಮನೆತನಗಳಿಂದ ಯಾವುದೇ ರೀತಿಯ ಬೆಂಬಲ ಅವರಿಗೆ ಸಿಗೋದಿಲ್ಲ. ಆಗ ನಂತರದಲ್ಲಿ ಬ್ರಿಟಿಷರು ಈ ಸಂದರ್ಭವನ್ನೇ ತಮ್ಮ ಲಾಭಕ್ಕಾಗಿ ಬಳಸಿಕೊಳ್ಳಲು ಯೋಚಿಸ್ತಾರೆ. ಅಂದ್ರೆ ರಘುನಾಥ ರಾವನನ್ನ ತಮ್ಮ ಕಡೆಗೆ ಸೆಳೆದುಕೊಳ್ಳೋದಕ್ಕೋಸ್ಕರ ಬ್ರಿಟಿಷರು ಅನೇಕ ಯೋಜನೆಗಳನ್ನ ಇಲ್ಲಿ ರೂಪಿಸ್ತಾರೆ. ಹಾಗೆ ಮೊದಲನೇ ಆಂಗ್ಲೋ ಮರಾಠ ಯುದ್ಧ, ಆ ಯುದ್ಧ ನಡೆದ ರೀತಿ ಹೇಗಿದೆ ಅಂತ ನೋಡೋದಾದ್ರೆ ಬ್ರಿಟಿಷರು ಮತ್ತು ಮರಾಠರ ಒಕ್ಕೂಟಗಳ ನಡುವೆ 1775ರಿಂದ 1782ರವರೆಗೆ ನಡೆದ ದೀರ್ಘ ಯುದ್ಧದಲ್ಲಿ ಮರಾಠರು ಪ್ರಾರಂಭಿಕ ಯಶಸ್ಸನ್ನ ಸಾಧಿಸ್ತಾರೆ. ಸುದೀರ್ಘವಾಗಿ 1775ರಿಂದ 1782ರವರೆಗೆ ದೀರ್ಘ ಯುದ್ಧದಲ್ಲಿ ಮರಾಠರು ಆರಂಭಿಕವಾಗಿ ಯಶಸ್ಸನ್ನ ಕಂಡು ಕೂಡ ಅವರು ಕೊನೆಗೆ ಸೋಲನ್ನ ಅನುಭವಿಸ್ತಾರೆ. ಹಾಗೆ ಈ ಮೊದಲನೇ ಆಂಗ್ಲೋ ಮರಾಠ ಯುದ್ಧದ ಪರಿಣಾಮಗಳನ್ನ ನೋಡೋದಾದ್ರೆ ಪರಿಣಾಮಗಳ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದು, ಮರಾಠರು ಅಲಹಾಬಾದ್ ಅನ್ನ ಕಳ್ಕೊಳ್ತಾರೆ. ಬ್ರಿಟಿಷರ ಜೊತೆಗೆ ಯುದ್ಧವನ್ನ ಮಾಡೋದ್ರ ಮುಖಾಂತರ ಅಲಹಾಬಾದ್ ಪ್ರದೇಶವನ್ನ ಮರಾಠರು ಕಳೆದುಕೊಳ್ಳುತ್ತಾರೆ. ಮರಾಠರ ಒಕ್ಕೂಟವು ಬ್ರಿಟಿಷರೊಂದಿಗೆ ಅನಿವಾರ್ಯವಾಗಿ ಸಾಲ್ಬಾಯ್ ಒಪ್ಪಂದವನ್ನ ಮಾಡ್ಕೊಳ್ಬೇಕಾಗುತ್ತೆ. ಈ ಒಪ್ಪಂದ ಮಾಡ್ಕೊಳ್ಬೇಕಾಗುತ್ತೆ. ಆ ಒಪ್ಪಂದ ಯಾವ್ದಪ್ಪ ಅಂದ್ರೆ ಸಾಲ್ಬಾಯ್ ಒಪ್ಪಂದ. ಇಲ್ಲಿ ಮರಾಠರು ಮತ್ತು ಬ್ರಿಟಿಷರ ನಡುವೆ ಮೊದಲನೇ ಆಂಗ್ಲೋ ಮರಾಠ ಯುದ್ಧದಲ್ಲಿ ಆದಂತ ಒಪ್ಪಂದ ಯಾವ್ದಪ್ಪ ಅಂದ್ರೆ ಸಾಲ್ಬಾಯ್ ಒಪ್ಪಂದ. ಹಾಗೆ ಎರಡನೇ ಮಾಧವರಾವನನ್ನ ಪೇಶ್ವೆಯಾಗಿ ನೇಮಿಸಲಾಗುತ್ತದೆ. ಇಲ್ಲಿ ಮರಾಠರ ಪೇಶ್ವೆಯಾಗಿ ಯಾರನ್ನ ನೇಮಕ ಮಾಡಲಾಗುತ್ತೆ ಅಂದ್ರೆ ಎರಡನೇ ಮಾಧವರಾವನನ್ನ ನೇಮಕ ಮಾಡಲಾಗುತ್ತೆ. ಇಲ್ಲಿ ಎರಡನೇ ಮಾಧವರಾವ ಯಾರಂದ್ರೆ ನಾರಾಯಣ ರಾಯನ ಮಗನಾಗಿರ್ತಾನೆ. ಹಾಗೆ ಈ ರೀತಿ ಮೊದಲನೇ ಆಂಗ್ಲೋ ಮರಾಠ ಯುದ್ಧವನ್ನ ನಾವು ನೋಡ್ತೀವಿ 1775ರಿಂದ 1782ರವರೆಗೆ ಈ ಮರಾಠ ಯುದ್ಧ ಕೊನೆಗೊಂಡ ಯಾವ ಒಪ್ಪಂದದೊಂದಿಗೆ ಕೊನೆಗೊಳ್ತು ಅಂತ ಅಂದ್ರೆ ಸಾಲ್ಬಾಯ್ ಒಪ್ಪಂದದೊಂದಿಗೆ ಕೊನೆಗೊಳ್ತು. ಮೊದಲನೇ ಆಂಗ್ಲೋ ಮರಾಠ ಯುದ್ಧದಲ್ಲಿ ಸೋಲನ್ನು ಅನುಭವಿಸಿದವರು ಯಾರು? ಮರಾಠರು. ಹಾಗೆ ಇಲ್ಲಿ ನಾವು ಈ ಚಿತ್ರವನ್ನ ಗಮನಿಸೋದಾದ್ರೆ ಯಾರಿಲ್ಲಿ ಲಾರ್ಡ್ ವೆಲ್ಲೆಸ್ಲಿ ಅಂತ ಹೇಳ್ತೀವಿ. ಬ್ರಿಟಿಷ್ ಭಾರತಕ್ಕೆ ಗವರ್ನರ್ ಜನರಲ್ ಆಗಿ ಯಾರು? ಲಾರ್ಡ್ ವೆಲ್ಲೆಸ್ಲಿ ಅವರು 1798ರಿಂದ 1805ರವರೆಗೆ ಭಾರತದ ಗವರ್ನರ್ ಜನರಲ್ ಆಗಿ ಆಳ್ವಿಕೆಯನ್ನ ನಡೆಸ್ತಾರೆ. ಇವರು ಭಾರತಕ್ಕೆ ಬಂದ ಮೇಲೆ ಭಾರತದಲ್ಲಿದ್ದ ಮೈಸೂರು ರಾಜ್ಯ ಮತ್ತು ಮರಾಠರು ಸಂಪೂರ್ಣವಾಗಿ ದುರ್ಬಲಗೊಂಡಿರ್ತಾರೆ. ಅವರ ಸಾಮ್ರಾಜ್ಯಗಳು ದುರ್ಬಲಗೊಂಡಿರುತ್ತೆ. ಇಂಥ ಸಂದರ್ಭವನ್ನು ಬಳಸಿಕೊಂಡು ಲಾರ್ಡ್ ವೆಲ್ಲೆಸ್ಲಿ ಬ್ರಿಟಿಷರ ಸಾಮ್ರಾಜ್ಯವನ್ನ ವಿಸ್ತರಣೆಯನ್ನ ಮಾಡ್ತಾ ಹೋಗ್ತಾರೆ. ಲಾರ್ಡ್ ವೆಲ್ಲೆಸ್ಲಿ ಸಾಮ್ರಾಜ್ಯ ವಿಸ್ತರಣೆ ಮಾಡಲು ಅವರು ಅನುಸರಿಸಿದಂತ 3 ವಿಧಾನಗಳು ಯಾವಪ್ಪ ಅಂದ್ರೆ ಮೊದಲನೇದು ಸಹಾಯಕ ಸೈನ್ಯ ಪದ್ಧತಿಯನ್ನ ಅನುಸರಿಸ್ತಾರೆ. ಸಹಾಯಕ ಸೈನ್ಯ ಪದ್ಧತಿ. ಎರಡನೇದು ಹೊಸ ರಾಜ್ಯಗಳ ಮೇಲೆ ಯುದ್ಧಗಳನ್ನ ಕೈಗೊಳ್ಳುತ್ತಾರೆ. ಹೊಸ ರಾಜ್ಯಗಳ ಮೇಲೆ ಯುದ್ಧಗಳನ್ನ ಕೈಗೊಳ್ಳುವ ಮೂಲಕ ಬ್ರಿಟಿಷ್ ಸಾಮ್ರಾಜ್ಯವನ್ನ ವಿಸ್ತರಣೆ ಮಾಡ್ತಾರೆ. ನಂತರ ಈಗಾಗಲೇ ಕಂಪನಿ ಅಂದ್ರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಅಧೀನಕ್ಕೆ ಒಳಪಟ್ಟಿರುವಂತಹ ರಾಜ್ಯಗಳನ್ನ ನೇರ ನಿಯಂತ್ರಣ
ನಿಯಂತ್ರಣಕ್ಕೆ ಒಳಪಡಿಸಿಕೊಳ್ಳುವುದು ಒಂದು ನೀತಿಯನ್ನು ಕೂಡ ಇವರು ಅನುಸರಿಸ್ತಾರೆ. ಈಗಾಗಲೇ ಕಂಪನಿಯ ಅಧೀನಕ್ಕೆ ಅನೇಕ ಭಾರತೀಯ ರಾಜ್ಯಗಳು ಒಳಪಟ್ಟಿದ್ದಾವೆ. ಅವುಗಳನ್ನ ಲಾರ್ಡ್ ವೆಲ್ಲೆಸ್ಲಿ ಅವರು ನೇರ ನಿಯಂತ್ರಣಕ್ಕೆ ಒಳಪಡಿಸಿಕೊಳ್ಬೇಕು ಅನ್ನುವಂತ ನೀತಿಯನ್ನು ಇಲ್ಲಿ ಜಾರಿ ತರ್ತಾರೆ. ಇಲ್ಲಿ ಸಾಮ್ರಾಜ್ಯ ವಿಸ್ತರಣೆ ಮಾಡಲು ಲಾರ್ಡ್ ವೆಲ್ಲೆಸ್ಲಿಯು ಅನುಸರಿಸಿದ ವಿಧಾನಗಳು ಯಾವಪ್ಪ ಅಂದ್ರೆ ಯಾವ್ಯಾವಾಗಂದ್ರೆ ಸಹಾಯಕ ಸೈನ್ಯ ಪದ್ಧತಿ, ಹೊಸ ರಾಜ್ಯಗಳ ಮೇಲೆ ಯುದ್ಧಗಳು, ಈಗಾಗಲೇ ಕಂಪನಿಯ ಅಧೀನಕ್ಕೆ ಒಳಪಟ್ಟಿರುವಂತಹ ರಾಜ್ಯಗಳನ್ನ ನೇರ ನಿಯಂತ್ರಣಕ್ಕೆ ಒಳಪಡಿಸಿಕೊಳ್ಳುವುದು. ಈ ಮೂರು ವಿಧಾನಗಳನ್ನ ಜಾರಿಗೆ ಅನುಸರಿಸುವುದರ ಮೂಲಕ ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯವನ್ನ ಲಾರ್ಡ್ ವೆಲ್ಲೆಸ್ಲಿಯು ವಿಸ್ತರಣೆಯನ್ನ ಮಾಡ್ತಾ ಹೋಗ್ತಾರೆ. ಹಾಗೆ ಇವರು ಸಹಾಯಕ ಸೈನ್ಯ ಪದ್ಧತಿ ಅಂತ ಹೇಳಿದ್ರು. ಲಾರ್ಡ್ ವೆಲ್ಲೆಸ್ಲಿಯು ಜಾರಿಗೆ ತಂದ ನೀತಿ ಯಾವುದಂದ್ರೆ ಸಹಾಯಕ ಸೈನ್ಯ ಪದ್ಧತಿ. ಈ ಸಹಾಯಕ ಸೈನ್ಯ ಪದ್ಧತಿಯು ಭಾರತೀಯ ರಾಜ್ಯಗಳನ್ನ ನಿಯಂತ್ರಣಕ್ಕೆ ಒಳಪಡಿಸಿಕೊಳ್ಳುವ ಸಲುವಾಗಿ ಸಹಾಯಕ ಸೈನ್ಯ ಪದ್ಧತಿಯನ್ನ ಲಾರ್ಡ್ ವೆಲ್ಲೆಸ್ಲಿಯು ಜಾರಿಗೆ ತರ್ತಾರೆ. ಭಾರತೀಯ ರಾಜ್ಯಗಳನ್ನ ನಿಯಂತ್ರಣ ಪಡಿಸ್ಕೊಳ್ಬೇಕು ಅನ್ನೋ ಒಂದು ಕಾರಣಕ್ಕೆ ಜಾರಿಗೆ ತಂದಂತ ನೀತಿ ಯಾವುದಂದ್ರೆ ಸಹಾಯಕ ಸೈನ್ಯ ಪದ್ಧತಿ. ಸಹಾಯಕ ಸೈನ್ಯ ಪದ್ಧತಿಯನ್ನ 1798ರಲ್ಲಿ ಲಾರ್ಡ್ ವೆಲ್ಲೆಸ್ಲಿಯು ಜಾರಿಗೆ ತರ್ತಾರೆ. ಲಾರ್ಡ್ ವೆಲ್ಲೆಸ್ಲಿಯು ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತರ್ತಾರೆ. 1798ರಲ್ಲಿ ಜಾರಿಗೆ ತರುತ್ತಾರೆ. ಸಹಾಯಕ ಸೈನ್ಯ ಪದ್ಧತಿಯು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಭಾರತೀಯ ರಾಜ್ಯಗಳ ನಡುವೆ ಆದಂತ ಒಂದು ಸೈನಿಕ ಒಪ್ಪಂದವಾಗಿದೆ. ಸಹಾಯಕ ಸೈನ್ಯ ಪದ್ಧತಿಯು ಭಾರತೀಯ ರಾಜ್ಯಗಳು ಮತ್ತು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ನಡುವೆ ಆದಂತ ಒಂದು ಸೈನಿಕ ಒಪ್ಪಂದ ಯಾವುದು ಸಹಾಯಕ ಸೈನ್ಯ ಪದ್ಧತಿ. ಸಹಾಯಕ ಸೈನ್ಯ ಪದ್ಧತಿಯನ್ನು 1798ರಲ್ಲಿ ಜಾರಿಗೆ ತಂದ ಬ್ರಿಟಿಷ್ ಗವರ್ನರ್ ಯಾರಪ್ಪ ಅಂದ್ರೆ ಲಾರ್ಡ್ ವೆಲ್ಲೆಸ್ಲಿ. ಲಾರ್ಡ್ ವೆಲ್ಲೆಸ್ಲಿ ಜಾರಿಗೆ ತಂದಂತಹ ಸಹಾಯಕ ಸೈನ್ಯ ಪದ್ಧತಿ, ಈ ಸಹಾಯಕ ಸೈನ್ಯ ಪದ್ಧತಿ ಕಾರಣ ಏನಪ್ಪಾ ಅಂದ್ರೆ ಭಾರತೀಯ ರಾಜ್ಯಗಳನ್ನ ನಿಯಂತ್ರಣಕ್ಕೆ ಒಳಪಡಿಸಿಕೊಳ್ಳಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಲಾರ್ಡ್ ವೆಲ್ಲೆಸ್ಲಿ ಅವರು ಸಹಾಯಕ ಸೈನ್ಯ ಪದ್ಧತಿಯನ್ನ ಜಾರಿಗೆ ತರುತ್ತಾರೆ. ವಿದ್ಯಾರ್ಥಿಗಳು, ಸಹಾಯಕ ಸೈನ್ಯ ಪದ್ಧತಿ ಲಾರ್ಡ್ ವೆಲ್ಲೆಸ್ಲಿಯ ಸಾಮ್ರಾಜ್ಯ ವಿಸ್ತರಣಾ ನೀತಿಯಲ್ಲಿ ಮೊದಲನೇದು ಸಹಾಯಕ ಸೈನ್ಯ ಪದ್ಧತಿ 1798ರಲ್ಲಿ ಲಾರ್ಡ್ ವೆಲ್ಲೆಸ್ಲಿ ಅವರು ಜಾರಿಗೆ ತಂದರು. ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳನ್ನು ನಾವು ತಿಳಿಯೋಣ. ಮೊದಲನೇದು, ಭಾರತೀಯ ರಾಜನು ಬ್ರಿಟಿಷ್ ಸೈನಿಕ ತುಕಡಿಯನ್ನು ತನ್ನ ರಾಜ್ಯದಲ್ಲಿ ಇರಿಸಿಕೊಳ್ಳಬೇಕು. ಮೊದಲನೇ ನಿಬಂಧನೆ ಏನಪ್ಪಾ ಅಂದರೆ ಭಾರತೀಯ ರಾಜನು ಬ್ರಿಟಿಷರ ಸೈನಿಕ ತುಕಡಿಯನ್ನು ತನ್ನ ರಾಜ್ಯದಲ್ಲಿ ಇರಿಸಿಕೊಳ್ಳಬೇಕು. ನಾವಿವಾಗ ಚಿತ್ರದಲ್ಲಿ ಗಮನಿಸ್ತಾ ಇದ್ದೀವಿ. ಬ್ರಿಟಿಷ್ ಸೈನಿಕ ತುಕಡಿಯನ್ನು ನಮ್ಮ ರಾಜ್ಯದಲ್ಲೇ ಇರಿಸ್ಕೋಬೇಕು. ಯಾರು ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಕೊಂಡಿರ್ತಾರೋ ಆ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಕೊಂಡಂಥ ರಾಜ ಏನು ಮಾಡಬೇಕು, ಬ್ರಿಟಿಷರ ಒಂದು ಸೈನ್ಯ ತುಕಡಿಯನ್ನು ತನ್ನ ರಾಜ್ಯದಲ್ಲಿ ಇರಿಸಿಕೊಳ್ಳಬೇಕು ಅನ್ನುವಂಥದ್ದು ಮೊದಲನೇ ನಿಬಂಧನೆಯಾಗಿದೆ. ಎರಡನೇದು, ಸೇನೆಯ ವೇತನ ಮತ್ತು ನಿರ್ವಹಣೆಯ ವೆಚ್ಚವನ್ನು ಸಂಬಂಧಪಟ್ಟ ರಾಜ್ಯವೇ ಭರಿಸಬೇಕು. ಸೇನೆಯ ವೇತನ ಮತ್ತು ನಿರ್ವಹಣೆಯ ವೆಚ್ಚವನ್ನು ಯಾರು ಭಾರತೀಯ ರಾಜರು ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಕೊಂಡಿರ್ತಾರೋ ಆ ರಾಜರೇ ಒಂದು ಬ್ರಿಟಿಷ್ ಸೈನ್ಯವನ್ನು ತನ್ನ ರಾಜ್ಯದಲ್ಲೇ ಇಟ್ಕೋಬೇಕು ಮತ್ತು ಅದರ ಸೈನಿಕರ ವೇತನ ಮತ್ತು ನಿರ್ವಹಣೆ ವೆಚ್ಚವನ್ನು ತಾನೇ ಭರಿಸಬೇಕು. ಅಷ್ಟೇ ಅಲ್ಲದೆ ನಿರ್ದಿಷ್ಟ ಕಂದಾಯ ಪ್ರದೇಶವನ್ನು ಬ್ರಿಟಿಷರಿಗೆ ಬಿಟ್ಟುಕೊಡಬೇಕು. ಮೂರನೇದು, ರಾಜನ ಆಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟನನ್ನು ನೇಮಿಸಿಕೊಳ್ಳಬೇಕು. ನಂತರ ಬ್ರಿಟಿಷರ ಅನುಮತಿ ಇಲ್ಲದೆ ಆಸ್ಥಾನದಲ್ಲಿ ಯಾವುದೇ ಯುರೋಪಿಯನ್ನರನ್ನು ನೇಮಿಸಿಕೊಳ್ಳುವಂತಿಲ್ಲ. ಸಹಾಯಕ ಸೈನ್ಯ ಪದ್ಧತಿಯ 4ನೆಯ ನಿಬಂಧನೆ ಏನಪ್ಪ ಅಂದರೆ ಬ್ರಿಟಿಷರ ಅನುಮತಿ ಇಲ್ಲದೆ ಆಸ್ಥಾನದಲ್ಲಿ ಯಾವುದೇ ಯುರೋಪಿಯನ್ನರನ್ನು ನಾವು ಕೆಲಸಕ್ಕೆ ನೇಮಿಸಿಕೊಳ್ಳುವಂತಿಲ್ಲ. ಹಾಗೆ 5ನೇದು, ಭಾರತದ ಯಾವುದೇ ರಾಜ್ಯಗಳೊಂದಿಗೆ ಯುದ್ಧ ಅಥವಾ ಸಂಧಾನ ಮಾಡಿಕೊಳ್ಳಬೇಕಾದರೆ ಗವರ್ನರ್ ಜನರಲ್ನ ಸಮ್ಮತಿ ಬೇಕು. ಭಾರತೀಯರು ಯಾವುದೇ ಒಂದು ರಾಜ್ಯದ ಜೊತೆಗೆ ಯುದ್ಧ ಮಾಡಬೇಕು ಅಥವಾ ಸಂಧಾನ ಮಾಡಿಕೊಳ್ಬೇಕಪ್ಪ ಅಂದರೆ ಗವರ್ನರ್ ಆದಂತಹ ಲಾರ್ಡ್ ವೆಲ್ಲೆಸ್ಲಿ ಅವರ ಸಮ್ಮತಿಯನ್ನು ಪಡಿಬೇಕಾಗಿದೆ.
ಹಾಗೆ ಆರನೇದು, ಇದಕ್ಕೆ ಪ್ರತಿಯಾಗಿ ಕಂಪನಿಯು ಆ ರಾಜ್ಯಕ್ಕೆ ಆಂತರಿಕ ಮತ್ತು ಬಾಹ್ಯ ರಕ್ಷಣೆಯನ್ನು ಒದಗಿಸುತ್ತದೆ. ಲಾರ್ಡ್ ವೆಲ್ಲೆಸ್ಲಿಯ ಸಾಮ್ರಾಜ್ಯ ವಿಸ್ತರಣಾ ನೀತಿ, ಅದರಲ್ಲಿ ಸಹಾಯಕ ಸೈನ್ಯ ಪದ್ಧತಿಯ ಪರಿಣಾಮಗಳನ್ನು ನಾವು ಗಮನಿಸೋದಾದರೆ, ಮೊದಲನೇದು, ಈ ನೀತಿಯಿಂದ ಬ್ರಿಟಿಷರ ಸೈನಿಕ ನಿರ್ವಹಣೆ ಸುಲಭ ಆಗುತ್ತೆ. ಯಾವ ನೀತಿಯಿಂದ? ಸಹಾಯಕ ಸೈನ್ಯ ಪದ್ಧತಿಯ ಈ ನೀತಿಯಿಂದ ಬ್ರಿಟಿಷರ ಸೈನಿಕ ನಿರ್ವಹಣೆ ಸುಲಭವಾಯಿತು. ಭಾರತೀಯ ರಾಜ್ಯಗಳನ್ನು ನಿಯಂತ್ರಣದಲ್ಲಿಡಲು ಸಾಧ್ಯವಾಯಿತು. ಭಾರತೀಯ ರಾಜ್ಯಗಳನ್ನು ಆರ್ಥಿಕವಾಗಿ ತೀವ್ರ ಶೋಷಣೆಗೆ ಗುರಿಪಡಿಸಲಾಯಿತು. ಭಾರತೀಯ ರಾಜ್ಯಗಳನ್ನು ಆರ್ಥಿಕವಾಗಿ ತೀವ್ರ ಶೋಷಣೆಗೆ ಗುರಿಪಡಿಸಲಾಯಿತು. ಹೇಗಪ್ಪ ಅಂದರೆ, ಬ್ರಿಟಿಷರು ಯಾರು ಸಹಾಯಕ ಸೈನ್ಯ ಪದ್ಧತಿಯನ್ನು ಯಾರು ಒಪ್ಕೊಂಡಿರ್ತಾರೋ ಆ ರಾಜ್ಯದಲ್ಲಿಯೇ, ಭಾರತೀಯ ರಾಜ್ಯದಲ್ಲಿಯೇ ಒಂದು ಸೈನ್ಯ ತುಕಡಿಯನ್ನು ಇಟ್ಕೋಬೇಕು. ಅದರ ಖರ್ಚು ವೆಚ್ಚವನ್ನೆಲ್ಲ ಸಂಪೂರ್ಣವಾಗಿ ರಾಜ್ಯದವರೇ ನೋಡ್ಕೊಳ್ಳೋದ್ರಿಂದ ಅಲ್ಲಿ ಆರ್ಥಿಕವಾಗಿ ಭಾರತೀಯ ರಾಜ್ಯಗಳನ್ನು ಏನು ಮಾಡಿದರು? ಬ್ರಿಟಿಷರು ಶೋಷಣೆಗೆ ಗುರಿಪಡಿಸಿದರು. ಈ ಒಪ್ಪಂದಕ್ಕೆ ಸಹಿ ಮಾಡಿದ ಮೊದಲ ರಾಜ್ಯ ಯಾವುದಪ್ಪ ಅಂದರೆ ಹೈದರಾಬಾದ್ ಸಂಸ್ಥಾನ. ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟ ಮೊದಲ ದೇಶೀಯ ಸಂಸ್ಥಾನ ಯಾವುದಪ್ಪ ಅಂದರೆ ಹೈದರಾಬಾದ್ ಸಂಸ್ಥಾನ. ನಾವು ಚಿತ್ರದಲ್ಲಿ ಗಮನಿಸ್ತಾ ಇದ್ದೀವಿ ವಿದ್ಯಾರ್ಥಿಗಳೇ. ಹೈದರಾಬಾದ್ ಸಂಸ್ಥಾನ ಮೊದಲು ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಂಡಂಥ ಸಂಸ್ಥಾನವಾಗಿದೆ. ನಂತರ ಮೈಸೂರು, ಔಧ್ ಮತ್ತು ತಾಂಜಾವೂರು, ಮರಾಠ, ಪೂನಾ, ಬಿರಾರ್, ಆರ್ಕಾಟ್, ಗ್ವಾಲಿಯರ್ ಮೊದಲಾದ ರಾಜ್ಯಗಳು ಈ ಒಪ್ಪಂದಕ್ಕೆ ಒಳಪಟ್ಟವು. ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟ ರಾಜ್ಯಗಳನ್ನು ಹೆಸರಿಸಿ ಎನ್ನುವಂಥ ಪ್ರಶ್ನೆ ಬರುತ್ತೆ. ರಾಜ್ಯಗಳನ್ನು ಹೆಸರಿಸಿ. ಮೊದಲನೇದು ಯಾವುದು? ಹೈದರಾಬಾದ್. ನಂತರ ಮೈಸೂರು, ಔಧ್, ತಾಂಜಾವೂರು, ಮರಾಠ, ಪೂನಾ, ಬಿರಾರ್, ಆರ್ಕಾಟ್, ಗ್ವಾಲಿಯರ್ ಮೊದಲಾದ ರಾಜ್ಯಗಳು ಈ ಒಪ್ಪಂದಕ್ಕೆ ಒಳಪಟ್ಟವು. ಹಾಗೆ ಎರಡನೇ ಆಂಗ್ಲೋ ಮರಾಠ ಯುದ್ಧ 1803ರಿಂದ 1805ರವರೆಗೆ ಎರಡನೇ ಆಂಗ್ಲೋ ಮರಾಠ ಯುದ್ಧವು ನಡೆಯಿತು. ಎರಡನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣಗಳು: ಮೊದಲನೇದು, ಮರಾಠ ಮನೆತನಗಳ ನಾಯಕರ ನಡುವೆ ಸಂಘರ್ಷವೇ ಈ ಯುದ್ಧಕ್ಕೆ ಕಾರಣವಾಯಿತು. ಒಂದು ಅಂಕದ ಪ್ರಶ್ನೆ ಬರುತ್ತೆ ವಿದ್ಯಾರ್ಥಿಗಳಲ್ಲಿ. ಎರಡನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣವೇನಪ್ಪ ಅಂದರೆ ಮರಾಠ ಮನೆತನಗಳ ನಾಯಕರ ನಡುವಿನ ಸಂಘರ್ಷವೇ ಎರಡನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣವಾಯಿತು. ಹಾಗೆ ಹೋಲ್ಕರ್ ಮನೆತನದ ಯಶವಂತರಾವ್ ಒಂದು ಕಡೆಯಾದರೆ, ಸಿಂಧಿಯಾ ಮನೆತನದ ದೌಲತ್ ರಾವ್ ಹಾಗೂ ಪೇಶ್ವೆ 1802ರಲ್ಲಿ ಹೋಲ್ಕರ್ ಸೈನ್ಯವು ಸಿಂಧಿಯಾ ಮತ್ತು ಪೇಶ್ವೆಯ ಸೈನ್ಯವನ್ನು ಸೋಲಿಸಿತು. ಪೇಶ್ವೆ ಬ್ರಿಟಿಷರ ಸಹಾಯ ಯಾಚಿಸಿದನು. ಲಾರ್ಡ್ ವೆಲ್ಲೆಸ್ಲಿಗೆ ಮರಾಠರ ಆಂತರಿಕ ವಿಚಾರದಲ್ಲಿ ಪ್ರವೇಶಿಸಲು ಅವಕಾಶ ಸಿಕ್ಕಿತು. ಪೇಶ್ವೆಯು ಬೆಸ್ಸಿನ್ ಒಪ್ಪಂದಕ್ಕೆ ಸಹಿ ಹಾಕುವ ಮೂಲಕ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿದನು. ಲಾರ್ಡ್ ವೆಲ್ಲೆಸ್ಲಿಗೆ ಮರಾಠರ ಆಂತರಿಕ ವಿಚಾರದಲ್ಲಿ ಪ್ರವೇಶಿಸಲು ಅವಕಾಶ ಸಿಕ್ಕಿದ್ರಿಂದ ಇಲ್ಲಿ ಎರಡನೇ ಆಂಗ್ಲೋ ಮರಾಠ ಯುದ್ಧದಲ್ಲಿ ಅನಿವಾರ್ಯವಾಗಿ ಮರಾಠರು ಮತ್ತೆ ಬೆಸ್ಸಿನ್ ಒಪ್ಪಂದಕ್ಕೆ ಸಹಿ ಹಾಕಬೇಕಾಯಿತು. ಈ ಒಪ್ಪಂದದ ಮುಖಾಂತರ ಅವರು ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಂಡರು. ಪೇಶ್ವೆಯ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿದ್ದನ್ನು ವಿರೋಧಿಸಿ ಹೋಲ್ಕರ್, ಭೋಸ್ಲೆ, ಸಿಂಧಿಯಾ ಇವರೆಲ್ಲರೂ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. 1803ರಿಂದ 1805ರವರೆಗೆ ಎರಡನೇ ಆಂಗ್ಲೋ ಮರಾಠ ಯುದ್ಧ ನಡೆಯುತ್ತೆ. ಈ ಮರಾಠ ಯುದ್ಧವು ನಡೆದಂತಹ ರೀತಿಯನ್ನು ನೋಡೋದಾದರೆ, ಮರಾಠ ಮನೆತನಗಳ ಸೇನೆಯನ್ನು ವೆಲ್ಲೆಸ್ಲಿಯು ಅನೇಕ ಯುದ್ಧಗಳಲ್ಲಿ ಮಣಿಸ್ತಾನೆ. ಯಾರು? ಲಾರ್ಡ್ ವೆಲ್ಲೆಸ್ಲಿಯು. ಹಾಗೆ ಎರಡನೇ ಆಂಗ್ಲೋ ಮರಾಠದ ಯುದ್ಧದ ಪರಿಣಾಮಗಳನ್ನು ತಿಳಿಯೋಣ. ಮೊದಲನೇದು, ವೆಲ್ಲೆಸ್ಲಿ ಯುದ್ಧ ನೀತಿಯಿಂದ ಕಂಪನಿಗೆ ಸಾಲದ ಹೊರೆ ಹೆಚ್ಚಾಯಿತು. ವೆಲ್ಲೆಸ್ಲಿಯ ಯುದ್ಧ ನೀತಿಯಿಂದ ಅಂದರೆ ಅವನು ರಾಜ್ಯಗಳ ಮೇಲೆ, ಯಾವುದು
ಗೆದ್ದಂತಹ ಅವನ ಹೊಸ ಅಂದರೆ ಸಾಮ್ರಾಜ್ಯ ವಿಸ್ತರಣೆ ಮಾಡಲು ಅನುಸರಿಸಿದ 3 ವಿಧಾನಗಳಲ್ಲಿ 2ನೇ ವಿಧಾನ ಹೊಸ ರಾಜ್ಯಗಳ ಮೇಲೆ ಯುದ್ಧ ಮಾಡುವಂಥದ್ದು. ಈ ರೀತಿಯ ಯುದ್ಧದ ನೀತಿ ಏನಾಯಿತು, ಕಂಪನಿಗೆ ಸಾಲದ ಹೊರೆಯನ್ನು ಹೆಚ್ಚಿಸಿತು. ವೆಲ್ಲೆಸ್ಲಿಯು ತನ್ನ ಹುದ್ದೆಗೆ ರಾಜೀನಾಮೆ ನೀಡಿ ಸ್ವದೇಶಕ್ಕೆ ಮರಳಿದನು. ಲಾರ್ಡ್ ವೆಲ್ಲೆಸ್ಲಿಯು, ಇಲ್ಲಿ ಪ್ರಶ್ನೆ ಏನಪ್ಪ ವಿದ್ಯಾರ್ಥಿಗಳಂದರೆ, ಲಾರ್ಡ್ ವೆಲ್ಲೆಸ್ಲಿಯು ತನ್ನ ಹುದ್ದೆಗೆ ರಾಜೀನಾಮೆ ನೀಡಲು ಕಾರಣವೇನು ಅಂತ ಕೇಳ್ತಾರೆ. 1 ಅಂಕದ ಪ್ರಶ್ನೆ. ಅದಕ್ಕೆ ಕಾರಣ ಏನಪ್ಪ ಅಂದರೆ, ವೆಲ್ಲೆಸ್ಲಿಯ ಯುದ್ಧ ನೀತಿಯಿಂದಾಗಿ ಕಂಪನಿಗೆ ಸಾಲದ ಹೊರೆ ಹೆಚ್ಚಾಯಿತು. ಆ ಕಾರಣಕ್ಕಾಗಿ ಅವನು ರಾಜೀನಾಮೆಯನ್ನು ನೀಡಿ ಸ್ವದೇಶಕ್ಕೆ ಮರಳುತ್ತಾರೆ. ಯಾರು? ಲಾರ್ಡ್ ವೆಲ್ಲೆಸ್ಲಿ. ಹಾಗೆ 3ನೇ ಆಂಗ್ಲೋ ಮರಾಠ ಯುದ್ಧವನ್ನು ನೋಡೋಣ. 1877ರಿಂದ 1818ರವರೆಗೆ 1818ರವರೆಗೆ 3ನೇ ಆಂಗ್ಲೋ ಮರಾಠ ಯುದ್ಧ. ಈ ಯುದ್ಧಕ್ಕೆ ಕಾರಣಗಳು: ಮೊದಲನೇದಾಗಿ ಮರಾಠ ಮನೆತನಗಳು ತಮ್ಮ ಘನತೆ ಮತ್ತು ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳಲು ಇನ್ನಿಲ್ಲದ ಪ್ರಯತ್ನವನ್ನು ನಡೆಸಿದ್ವು. ಅದೇ ಕಾರಣದಲ್ಲಿ ಪೇಶ್ವೆ ಕೂಡ ಬ್ರಿಟಿಷರ ನಿಯಂತ್ರಣದಿಂದ ಮುಕ್ತಗೊಳ್ಳಲು ಹವಣಿಸ್ತಿದ್ದನು. ಹಾಗೆ 3ನೇ ಆಂಗ್ಲೋ ಮರಾಠ ಯುದ್ಧದ ನಡೆಯನ್ನು ನೋಡೋದಾದರೆ, ಮೊದಲನೇದು 1817ರಲ್ಲಿ ಪೇಶ್ವೆಯು ಪೂನಾದಲ್ಲಿ ಬ್ರಿಟಿಷ್ ರೆಸಿಡೆನ್ಸಿಯ ಮೇಲೆ ದಾಳಿ ನಡೆಸಿ ಸುಟ್ಟನು. ನಾವು ಚಿತ್ರವನ್ನು ನೋಡ್ತಾ ಇದ್ದೀವಿ ವಿದ್ಯಾರ್ಥಿಗಳೇ. ಅಲ್ಲಿ 1817ರಲ್ಲಿ ಪೇಶ್ವೆ ಪೂನಾದಲ್ಲಿ ಬ್ರಿಟಿಷ್ ರೆಸಿಡೆನ್ಸಿಯ ಮೇಲೆ ದಾಳಿ ನಡೆಸಿ ಸುಟ್ಟನು. ಹಾಗೆ ನಾಗಪುರದ ಅಪ್ಪ ಸಾಹೇಬ ಮತ್ತು ಅಲಾರಾವ್ ಹೋಲ್ಕರ್ ಕೂಡ ಬ್ರಿಟಿಷರ ವಿರುದ್ಧ ದಂಗೆ ಎದ್ದು ಸೋತರು. 1818ರಲ್ಲಿ ಪೇಶ್ವೆ 2ನೇ ಬಾಜಿರಾಯನು ಬ್ರಿಟಿಷರ ವಿರುದ್ಧ ಮಾಡಿದ ಯುದ್ಧಗಳು. 2ನೇ ಬಾಜಿರಾಯನು 1818ರಲ್ಲಿ ಬ್ರಿಟಿಷರ ಮೇಲೆ ಮಾಡಿದಂಥ ಯುದ್ಧಗಳು: 1ನೇ ಕೋರೆಗಾಂವ್ ಯುದ್ಧ. 1ನೇ ಕೋರೆಗಾಂವ್ ಯುದ್ಧ ಚಿತ್ರವನ್ನು ಗಮನಿಸ್ತಾ ಇದ್ದೀವಿ. ಅಲ್ಲಿ ಆ ಸ್ಥಳವನ್ನು ಗುರುತಿಸಲಾಗಿದೆ ನಕ್ಷೆಯಲ್ಲಿ. ಯಾವುದು? ಕೋರೆಗಾಂವ್ ಯುದ್ಧವನ್ನು 2ನೇ ಬಾಜಿರಾಯನು ಮಾಡಿದಂಥ ಬ್ರಿಟಿಷರ ವಿರುದ್ಧ ಮಾಡಿದ ಯುದ್ಧ. ನಂತರ 2ನೇದು ಅಸ್ಟಿ ಯುದ್ಧ. ಈ 2 ಯುದ್ಧಗಳಲ್ಲಿ ಸೋತನು. ನಂತರ 3ನೇ ಆಂಗ್ಲೋ ಮರಾಠ ಯುದ್ಧದ ಪರಿಣಾಮಗಳು: ಮರಾಠರು ಸೋತರು. ಬ್ರಿಟಿಷರು ಪೇಶ್ವೆ ಪದವಿಯನ್ನು ರದ್ದುಗೊಳಿಸಿ ಬಾಜಿರಾಯನಿಗೆ ವಿಶ್ರಾಂತಿ ವೇತನವನ್ನು ನೀಡಿದರು. ಇದರ ಬದಲಿಗೆ ಶಿವಾಜಿಯ ವಂಶಸ್ಥ ಪ್ರತಾಪ್ ಸಿಂಹನನ್ನು ಸಣ್ಣ ರಾಜ್ಯ ಸತಾರದಲ್ಲಿ ಪ್ರತಿಷ್ಠಾಪಿಸಿ ಮರಾಠರ ಸಾಂಪ್ರದಾಯಿಕ ಮುಖಂಡನಾಗಿಸುವ ಮೂಲಕ ಮರಾಠರನ್ನು ವಿರೋಧಿಸಿದರು. ಇನ್ನು ನಾವು ಬ್ರಿಟಿಷರ ಅಧಿಕಾರದ ಕ್ರೋಢೀಕರಣವನ್ನು ನೋಡೋದಾದರೆ, ಬ್ರಿಟಿಷ್ ಅಧಿಕಾರದ ಕ್ರೋಢೀಕರಣ 1818ರಿಂದ 1857ರವರೆಗೆ ನಡೆಯಲಾಗುತ್ತೆ. ಬ್ರಿಟಿಷರು 1818ರಿಂದ 1857ರವರೆಗೆ ಅಖಂಡ ಭಾರತವನ್ನು ಗೆಲ್ಲುವ ಕಾರ್ಯವನ್ನು ಪೂರ್ಣಗೊಳಿಸ್ತಾರೆ. ಯಾವುದು? 1818ರಿಂದ 1857ರವರೆಗೆ ಅಖಂಡ ಭಾರತವನ್ನು ಗೆಲ್ಲುವ ಕಾರ್ಯವನ್ನು ಬ್ರಿಟಿಷರು ಪೂರ್ಣಗೊಳಿಸ್ತಾರೆ. ಈ ಅವಧಿಯಲ್ಲಿ ವಶಪಡಿಸಿಕೊಂಡಂಥ ರಾಜ್ಯಗಳಂದರೆ, ಮೊದಲನೇದು ಪಂಜಾಬ್, ನಂತರ ಸಿಂಧ್, ಔಧ್ ಮೊದಲಾದ ಪ್ರಮುಖ ರಾಜ್ಯಗಳನ್ನಲ್ಲದೆ ಅನೇಕ ಸಣ್ಣ ಪುಟ್ಟ ರಾಜ್ಯಗಳನ್ನು ಆಕ್ರಮಿಸಿದರು. ಆಂಗ್ಲೋ ಸಿಖ್ ಯುದ್ಧಗಳು. ಆಂಗ್ಲೋ ಸಿಖ್ ಯುದ್ಧಗಳಲ್ಲಿ ಮೊದಲನೆಯದು ಆಂಗ್ಲೋ ಸಿಖ್ ಯುದ್ಧಕ್ಕೆ ಕಾರಣ 1839ರಲ್ಲಿ ರಣಜಿತ್ ಸಿಂಗನು ಮರಾಠರಲ್ಲಿ ಹೊಂದಿದ ನಂತರ ಪಂಜಾಬಿನಲ್ಲಿ ರಾಜಕೀಯ ಅರಾಜಕತೆ ಮರಣ ಹೊಂದಿದ ನಂತರ 1839ರಲ್ಲಿ ರಣಜಿತ್ ಸಿಂಗನು ಮರಣ ಹೊಂದಿದ ನಂತರ ಪಂಜಾಬಿನಲ್ಲಿ ರಾಜಕೀಯ ಅರಾಜಕತೆ ತಲೆ ಎತ್ತಿತು. 1809ರ ನಿರಂತರ ಮೈತ್ರಿ ಒಪ್ಪಂದವನ್ನು ಉಲ್ಲಂಘಿಸಿ ಪಂಜಾಬನ್ನು ಆಕ್ರಮಿಸಿದರು. ಆಂಗ್ಲೋ ಸಿಖ್ ಯುದ್ಧ ನಡೆದ ರೀತಿಯನ್ನು ನೋಡೋದಾದರೆ 1845ರಲ್ಲಿ ಬ್ರಿಟಿಷರಿಗೂ ಪಂಜಾಬ್ ಸೈನ್ಯಕ್ಕೂ ಯುದ್ಧ ಆರಂಭವಾಯಿತು. ವಿದೇಶಿಯರಿಂದ ಇರಬಹುದಾದ ಅಪಾಯವನ್ನರಿತ ಹಿಂದೂ, ಮುಸಲ್ಮಾನ ಹಾಗೂ ಸಿಖ್ಖರೆಲ್ಲರೂ ಒಂದಾಗಿ ಶೌರ್ಯವನ್ನು ಮೆರೆದರು.
ಆದರೆ ಕೆಲವು ದೇಶದ್ರೋಹಿ ನಾಯಕರಿಂದ ಮೋಸ ಉಂಟಾಯಿತು. ಆಂಗ್ಲೋ ಸಿಖ್ ಯುದ್ಧದ ಪರಿಣಾಮಗಳು: ಸಿಖ್ಖರು ಯುದ್ಧದಲ್ಲಿ ಸೋತರು. ಅವಮಾನಕರ ಲಾಹೋರ್ ಒಪ್ಪಂದಕ್ಕೆ 1846ರಲ್ಲಿ ಸಹಿ ಹಾಕಲಾಯಿತು. ಬ್ರಿಟಿಷರ ರೆಸಿಡೆಂಟನು ಪಂಜಾಬಿನ ನಿಜವಾದ ಆಡಳಿತಗಾರನಾದನು. ಪಂಜಾಬ್ ಬ್ರಿಟಿಷರ ಆಶ್ರಿತ ರಾಜ್ಯವಾಯಿತು. ಆಂಗ್ಲೋ ಸಿಖ್ ಯುದ್ಧದ ಪರಿಣಾಮಗಳನ್ನು ನೋಡೋದಾದರೆ ಸಿಖ್ಖರು ಯುದ್ಧದಲ್ಲಿ ಸಂಪೂರ್ಣವಾಗಿ ಸೋಲನ್ನು ಅನುಭವಿಸ್ತಾರೆ. ನಂತರ ಈ ಅವಮಾನಕರ ಲಾಹೋರ್ ಒಪ್ಪಂದಕ್ಕೆ 1846ರಲ್ಲಿ ಸಿಖ್ಖರು ಸಹಿಯನ್ನು ಹಾಕಬೇಕಾಗುತ್ತೆ. ಹಾಗೆ ಬ್ರಿಟಿಷ್ ರೆಸಿಡೆಂಟನ್ನು ಪಂಜಾಬಿನ ನಿಜವಾದ ಆಡಳಿತಗಾರನಾಗಿ ಆಡಳಿತವನ್ನು ನಿರ್ವಹಣೆ ಮಾಡ್ತಾನೆ. ಹಾಗೆ ಪಂಜಾಬ್ ಬ್ರಿಟಿಷರ ಆಶ್ರಿತ ರಾಜ್ಯವಾಯಿತು. ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ಪಂಜಾಬ್ ಪ್ರದೇಶವನ್ನು ವಿಲೀನಗೊಳಿಸಿದ್ದು. 1848ರಲ್ಲಿ ಪಂಜಾಬಿನ ಮೇಲೆ ನೇರ ಬ್ರಿಟಿಷ್ ಆಳ್ವಿಕೆಯನ್ನು ಹೇರಲು ಹೊರಟಾಗ ಪಂಜಾಬಿಗಳು ಪ್ರತಿಭಟಿಸಿದರು. ಈ ಪ್ರತಿಭಟನೆಗಳ ನೇತೃತ್ವವನ್ನು ವಹಿಸಿದವರು ಲಾಹೋರ್ನಲ್ಲಿ ಚಟ್ವಾರ್ ಸಿಂಗ್ ಮತ್ತು ಅಟ್ವಾರಿ ಲಾವ್ ಎಂಬಂತಹ ನಾಯಕರು ಮತ್ತು ಮುಲ್ತಾನಲ್ಲಿ ಮೂಲ್ ರಾಜ್ ಎಂಬಂಥವರು ಬ್ರಿಟಿಷರ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಪಂಜಾಬಿಗಳಿಗೆ ಇಲ್ಲಿ ಸೋಲಾಯಿತು. ಅಂತಿಮವಾಗಿ ಲಾರ್ಡ್ ಡಾಲ್ ಹೌಸಿ ಮತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಜಾರಿಗೆ ತರ್ತಾರೆ. ಡಾಲ್ ಹೌಸಿ ಮತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬಂಥ ನೀತಿ. ಇಲ್ಲಿ 1848ರಲ್ಲಿ ಭಾರತಕ್ಕೆ ಗವರ್ನರ್ ಜನರಲ್ ಆಗಿ ಬಂದ ಲಾರ್ಡ್ ಡಾಲ್ ಹೌಸಿಯು ಭಾರತದ ಎಲ್ಲ ದೇಶೀಯ ಸಂಸ್ಥಾನಗಳನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸುವ ಅಂತಿಮ ಪ್ರಯತ್ನವನ್ನು ನಡೆಸಿದ. ಲಾರ್ಡ್ ಡಾಲ್ ಹೌಸಿಯು ತನ್ನ ವಿಸ್ತರಣಾ ನೀತಿಯನ್ನು, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬಂತಹ ನೀತಿಯನ್ನು ಜಾರಿಗೆ ತರುವುದರ ಮೂಲಕ ಈ ನೀತಿಯ ನಿಯಮಗಳನ್ನು ನೋಡೋದಾದರೆ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಜಾರಿಗೆ ತಂದವರು ಯಾರು? ಲಾರ್ಡ್ ಡಾಲ್ ಹೌಸಿಯು. ಈ ನೀತಿಯ ನಿಯಮಗಳು: ಮೊದಲನೇದು, ಯಾರೊಬ್ಬ ಭಾರತೀಯ ರಾಜನು ಮಕ್ಕಳಿಲ್ಲದೆ ಮೃತನಾದರೆ ಅವನು ದತ್ತು ಮಕ್ಕಳನ್ನು ದತ್ತು ತೆಗೆದುಕೊಂಡಿದ್ದ ಪುತ್ರನಿಗೆ ಉತ್ತರಾಧಿಕಾರದ ಹಕ್ಕಿಲ್ಲ. ಈ ನೀತಿಯ ನಿಯಮಗಳಲ್ಲಿ ಮೊದಲನೇದೇನಪ್ಪ ಅಂದರೆ, ಯಾವನೇ ಒಬ್ಬ ಭಾರತೀಯ ರಾಜನು ಮಕ್ಕಳಿಲ್ಲದೆ ಮೃತನಾದರೆ ಅವನು ದತ್ತು ತೆಗೆದುಕೊಂಡಿದ್ದ ಪುತ್ರನಿಗೆ ಉತ್ತರಾಧಿಕಾರತ್ವದ ಹಕ್ಕಿರಲಿಲ್ಲ. ಅಂತಹ ರಾಜ್ಯಗಳನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಲಾಗುತ್ತಿತ್ತು. ಈ ನೀತಿಗೆ ಒಳಪಟ್ಟ ರಾಜ್ಯಗಳು ಸತಾರಾ, ಜೈಪುರ, ಸಂಬಲ್ಪುರ, ಉದಯ್ಪುರ, ಝಾನ್ಸಿ, ನಾಗಪುರ ಇವು ಪ್ರಮುಖವಾದವು. ಇಲ್ಲಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಗೆ ಒಳಪಟ್ಟಂಥ ರಾಜ್ಯಗಳನ್ನು ಹೆಸರಿಸಿ ಅಂದರೆ ಯಾವ್ಯಾವಾಗಾದರೆ ಸತಾರಾ, ಜೈಪುರ, ಸಂಬಲ್ಪುರ, ಉದಯ್ಪುರ, ನಾಗಪುರ ಇವು ಪ್ರಮುಖವಾದಂತಹ ಪ್ರದೇಶಗಳು. ಯಾವ ನೀತಿಗೆ ಒಳಪಟ್ಟ ಪ್ರದೇಶಗಳು? ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬಂಥ ನೀತಿಗೆ ಒಳಪಟ್ಟ ಪ್ರದೇಶಗಳು. ಈ ರಾಜ್ಯಗಳ ರಾಜರಿಗೆ ಮಕ್ಕಳಿಲ್ಲದಿರುವುದನ್ನು ಮೊದಲೇ ಅರಿತಿದ್ದ ಬ್ರಿಟಿಷ್ ಗವರ್ನರ್ ಜನರಲನು ಈ ರಾಜ್ಯಗಳನ್ನು ನೇರವಾಗಿ ನಿಯಂತ್ರಣಕ್ಕೆ ಒಳಪಡಿಸಿಕೊಂಡರು. ಈ ನೀತಿಯಿಂದಾದಂತಹ ಪರಿಣಾಮಗಳನ್ನು ಗಮನಿಸೋದಾದರೆ, ಮೊದಲನೇದು, ಲಾರ್ಡ್ ಡಾಲ್ ಹೌಸಿಯ ತಡೆಯಿಲ್ಲದ ರಾಜ್ಯಾಕ್ರಮಣದ ನಡತೆಯನ್ನು ಭಾರತೀಯ ರಾಜರು ವಿರೋಧಿಸಿದರು. ಬ್ರಿಟಿಷರ ಬಗೆಗೆ ಸಹಾನುಭೂತಿ ಉಳ್ಳ ಜನವರ್ಗವೂ ಕೂಡ ಬ್ರಿಟಿಷರ ವಿರುದ್ಧ ತಲೆ ಎತ್ತಿ ನಿಂತಿತು. ಮಡುಗಟ್ಟಿದ ಆಕ್ರೋಶ ಮತ್ತು ರಾಜಾಭಿಮಾನದ ಕಿಚ್ಚು ಬ್ರಿಟಿಷರ ಪ್ರಭುತ್ವದ ವಿರುದ್ಧ ಹೋರಾಟವನ್ನು ಮಾಡುತ್ತಿರುವುದನ್ನು ನಾವು ಈ ಚಿತ್ರದಲ್ಲಿ ಗಮನಿಸ್ಬೋದು ವಿದ್ಯಾರ್ಥಿಗಳೇ. ಹಾಗೆ ಮೌಲ್ಯಮಾಪನಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು: ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು?
ಯಾರು? ಲಾರ್ಡ್ ವೆಲ್ಲಸ್ಲಿ. ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದವರು ಯಾರಾಗಾದ್ರೆ? ಲಾರ್ಡ್ ವೆಲ್ಲಸ್ಲಿ. ದತ್ತು ಮಕ್ಕಳಿಗೆ ಉತ್ತರಾಧಿಕಾರದ ಹಕ್ಕಿಲ್ಲ ಎಂಬ ನೀತಿಯನ್ನು ಜಾರಿಗೆ ತಂದವರು ಯಾರು? ಲಾರ್ಡ್ ಡಾಲ್ ಔಸಿ. ಲಾರ್ಡ್ ಡಾಲ್ ಔಸಿಯು ಜಾರಿಗೆ ತಂದ ನೀತಿ ಯಾವುದಾಗಾದ್ರೆ? ದತ್ತು ಮಕ್ಕಳಿಗೆ ಉತ್ತರಾಧಿಕಾರದ ಹಕ್ಕಿಲ್ಲ ಎಂಬಂಥ ನೀತಿಯನ್ನು ಜಾರಿಗೆ ತಂದರು. ಬ್ರಿಟಿಷ್ ಸಾಮ್ರಾಜ್ಯದ ವಿಸ್ತರಣೆಗಾಗಿ ಜಾರಿಗೆ ತಂದ ನೀತಿಗಳು ಯಾವುವು? ಮೊದಲನೇದು ಯಾವುದು? ಸಹಾಯಕ ಸೈನ್ಯ ಪದ್ಧತಿ. ಎರಡನೇದು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಜಾರಿಗೆ ತರಲಾಯಿತು. ಬ್ರಿಟಿಷರು ಸಾಮ್ರಾಜ್ಯ ವಿಸ್ತರಣೆಗಾಗಿ ಜಾರಿಗೆ ತಂದ ನೀತಿಗಳನ್ನು ವಿವರಿಸಿ, ಅಥವಾ ನೀತಿಗಳು ಯಾವಪ್ಪ ಅಂದರೆ ಸಹಾಯಕ ಸೈನ್ಯ ಪದ್ಧತಿ. ಎರಡನೇದು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ. ಎರಡನೇ ಪ್ರಶ್ನೆ, ಸಹಾಯಕ ಸೈನ್ಯ ಪದ್ಧತಿಯ ಪರಿಣಾಮಗಳನ್ನು ತಿಳಿಸಿರಿ. ಸಹಾಯಕ ಸೈನ್ಯ ಪದ್ಧತಿಯ ಪರಿಣಾಮಗಳನ್ನು ತಿಳಿಸಿರಿ. ಮೊದಲನೇದು, ಬ್ರಿಟಿಷರ ಸೈನಿಕ ನಿರ್ವಹಣೆ ಸುಲಭವಾಗುತ್ತೆ. ಸಹಾಯಕ ಸೈನ್ಯ ಪದ್ಧತಿಯಿಂದ ಬ್ರಿಟಿಷರ ಸೈನಿಕ ನಿರ್ವಹಣೆ ಸುಲಭವಾಯಿತು. ಭಾರತೀಯ ರಾಜ್ಯಗಳನ್ನು ನಿಯಂತ್ರಣದಲ್ಲಿಡಲು ಸಾಧ್ಯವಾಯಿತು. ಭಾರತೀಯ ರಾಜ್ಯಗಳನ್ನು ಆರ್ಥಿಕವಾಗಿ